ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 12 ರಾಶಿ ಚಕ್ರಗಳಲ್ಲಿ 8ನೆಯದಾಗಿ ಬರುವ ವೃಶ್ಚಿಕ ರಾಶಿ ಶ್ರದ್ಧೆ, ದೃಢ ನಿಶ್ಚಯ, ಕರ್ತವ್ಯ ನಿಷ್ಠೆ, ಬದ್ಧತೆಯ ಪ್ರತೀಕ ಎನ್ನಬಹುದು. ಸ್ವಲ್ಪ ಅಸೂಯೆ ಪಡುವ ಗುಣ, ತಂತ್ರಗಾರಿಕೆ, ಪ್ರಾಮಾಣಿಕತೆ ವಿಚಾರಗಳಲ್ಲಿ ಇವರನ್ನ ನಂಬುವುದು ಕಷ್ಟವಾದರೂ ಸದಾ ಉತ್ಸಾಹದಿಂದಿರುವ, ನೈಜತೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವಂತಹ ಪ್ರತಿಭಾವಂತ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಬಹಳ ನಿಗೂಢವಾಗಿರೋದ್ರಿಂದ ಮತ್ತು ಅವರು ಮುಂದೆ ಏನು ಮಾಡಲಿದ್ದಾರೆ ಎಂಬುದು ನೀವು ಯಾವಾಗಲೂ ಊಹಿಸುವಂತೆ ಮಾಡೋದ್ರಿಂದ ಸಾಮಾನ್ಯ. ವೃಶ್ಚಿಕ ರಾಶಿಯ ನಿಜವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಇತರ ವ್ಯಕ್ತಿಗೆ ಕಷ್ಟವಾಗುತ್ತದೆ. ಅವರು ತಮ್ಮ ಆಲೋಚನೆಗಳು, ಉದ್ದೇಶಗಳು ಮತ್ತು ಭಾವನೆಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳಲು ಪ್ರವೃತ್ತಿಯನ್ನು ಹೊಂದಿರೋದ್ರಿಂದ ಅವರ ಭಾವನೆಗಳನ್ನು ನಿಭಾಯಿಸಲು ಇತರ ಜನರಿಗೆ ಕಷ್ಟವಾಗಿರಿಸುತ್ತಾರೆ. ಆದರೆ ಅವರು ಇತರರ ಮುಂದೆ ದುರ್ಬಲರಾಗಿ ವರ್ತಿಸಲು ಮತ್ತು ಬಲಶಾಲಿಯಾಗಲು ಬಯಸೋದಿಲ್ಲ. ಈ ಕಾರಣದಿಂದಾಗಿಯೇ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಆದ್ದರಿಂದ ವೃಶ್ಚಿಕ ರಾಶಿಯ ಋಣಾತ್ಮಕ ಲಕ್ಷಣಗಳನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ನೋಡಿ. ಜೀವನದಲ್ಲಿ ಯಾರನ್ನಾದ್ರೂ ಮರೆಯಿರಿ, ಆದರೆ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನ ಮರೆಯದಿರಿ. ಜೀವನಕ್ಕೆ ಸ್ಫೂರ್ತಿ ಅಂದ್ರೆ ಅವರೇ. ಜೀವನದ ಸವಾಲುಗಳನ್ನೇ ತನ್ನ ಅಸ್ತ್ರವಾಗಿಸಿಕೊಂಡು ಗೆಲುವು ಸಾಧಿಸುವ ಛಲಗಾರ ರಾಶಿಯಾದಂತಹ ವೃಶ್ಚಿಕ ರಾಶಿ ಜನ್ಮ ರಹಸ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ವೃಶ್ಚಿಕ ರಾಶಿ 8ನೆಯ ರಾಶಿಯಾಗಿದೆ. ಈ ರಾಶಿಯಲ್ಲಿ ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 1, 2, 3, 4, 5ನೇ ಪಾದಗಳು ಹಾಗೂ ಜ್ಯೇಷ್ಠ ನಕ್ಷತ್ರದ 4 ಪಾದಗಳು ಕಂಡುಬರುತ್ತವೆ. ಅತ್ಯಂತ ಮಹತ್ವಾಕಾಂಕ್ಷೆಯ ಗುಣದವರು, ಸಾಹಸಿಗಳು, ಪರಿಶ್ರಮಿ, ಸ್ವತಂತ್ರ ವಿಚಾರಧಾರೆ ಉಳ್ಳವರು, ಸ್ವತಂತ್ರವಾಗಿ ಆಲೋಚನೆ ಮಾಡುವವರು, ಸ್ವಾಭಿಮಾನಿಗಳು, ಹಿಡಿದ ಕೆಲಸವನ್ನ ಛಲಬಿಡದೆ ಮಾಡುವವರಾಗಿರುತ್ತಾರೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿರೋದ್ರಿಂದ ತುಂಬಾ ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿರ್ತೀರಾ. ಹಠವಾದಿಗಳು, ಕೋಪಿಸಿಕೊಳ್ಳುವಂತಹ ಪ್ರವೃತ್ತಿ ಉಳ್ಳವರು. ಈ ರಾಶಿಯ ಚಿಹ್ನೆ ಚೇಳು. ಆದ್ದರಿಂದಲೇ ಈ ರಾಶಿಯವರು ಸ್ವಾಭಾವಿಕವಾಗಿಯೇ ರಹಸ್ಯಮಯ ವ್ಯಕ್ತಿಗಳು, ಕುತೂಹಲಕಾರಿ, ಏಕಾಂತ ಪ್ರಿಯರು, ಯಾರನ್ನು ಸುಲಭವಾಗಿ ನಂಬುವವರಲ್ಲ. ಸಾಕ್ಷಿ ಇಲ್ಲದೆ ಯಾರ ಮೇಲೂ ವಿಶ್ವಾಸವನ್ನು ಬೆಳೆಸ್ಕೊಳ್ಳೋದಿಲ್ಲ. ಸದಾ ಚಟುವಟಿಕೆಯಿಂದ ಕೂಡಿರುವಂತಹ, ತನ್ನ ಗುರಿ ಉದ್ದೇಶ ಅಂತ ಬಂದ್ರೆ ಸಮಯ, ದೇಶ, ಕಾಲ, ವ್ಯಕ್ತಿ ಯಾವುದನ್ನೂ ಲೆಕ್ಕಿಸದೆ ಕ್ರಿಯಾಶೀಲವಾಗಿ ನಿಮ್ಮ ಕರ್ಮಕ್ಕೆ ಪ್ರಾಧಾನ್ಯತೆ ಕೊಡ್ತೀರಾ. ವೃಶ್ಚಿಕ ರಾಶಿಯ ಜೊತೆ ಇರುವವರು ಅವರ ಆತ್ಮಗೌರವಕ್ಕೆ, ಸ್ವಾಭಿಮಾನಕ್ಕೆ ಧಕ್ಕೆ ಬರದ ಹಾಗೆ ನಡೆದುಕೊಳ್ಳಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ತನ್ನ ಪ್ರೀತಿ ಪಾತ್ರರಿಗೆ, ಕುಟುಂಬದವರಿಗೆ ನಿಸ್ವಾರ್ಥ ಪ್ರೀತಿ, ಪ್ರೇಮ, ಕಾಳಜಿ, ಆರೈಕೆಯನ್ನ ಅವರು ಕೇಳದ ಮುಂಚೆಯೇ ತೋರುವಂತಹ ಹೃದಯವಂತರು. ನೀವು ವೃಶ್ಚಿಕ ರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನ ನೋಡೋಣ. ನಮ್ಮ ಪೂರ್ವ ಜನ್ಮವನ್ನ ಪಂಚಮ ಸ್ಥಾನದಿಂದ ವಿಮರ್ಶೆ ಮಾಡಬೇಕು. ನಿಮ್ಮ ಪಂಚಮ ಸ್ಥಾನ ಗುರುವಿನ ರಾಶಿಯಾದಂತಹ ಮೀನಾ ರಾಶಿಯಲ್ಲಿ ಕಂಡುಬರುತ್ತದೆ. ಮೀನಾ ರಾಶಿ ಮೋಕ್ಷದ ರಾಶಿಯಾಗಿದೆ. ಗುರುಗ್ರಹ ಜೀವಕಾರಕ ಗ್ರಹ, ಚಂದ್ರಗ್ರಹ ಮನಸ್ಸಿನ ಕಾರಕ ಗ್ರಹ. ಧರ್ಮ, ಅರ್ಥ, ಕಾಮ, ಮೋಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಧರ್ಮ ಅಂದ್ರೆ ನಾವು ಆಚರಿಸುವಂತಹ ಸಂಸ್ಕಾರ, ಪದ್ಧತಿಗಳು. ಅರ್ಥ ಎಂದರೆ ಜೀವನದಲ್ಲಿ ನಾವು ಗಳಿಸಿದ ಹಣ, ಸಂಪತ್ತು, ಆಸ್ತಿ, ಐಶ್ವರ್ಯ. ಕಾಮ ಎಂದರೆ ನಮ್ಮ ಮನಸ್ಸಿನ ಇಚ್ಛೆಗಳು, ಆಸೆಗಳು. ಇವೆಲ್ಲ ಬೌದ್ಧಿಕ ಬಂಧನಗಳಿಂದ ಬಂಧ ಮುಕ್ತವಾಗುವುದೇ ಮೋಕ್ಷ. ಈ ದೃಷ್ಟಿಯಿಂದ ವೃಶ್ಚಿಕ ರಾಶಿಯ ಬಗ್ಗೆ ವಿಮರ್ಶೆ ಮಾಡೋದಾದ್ರೆ ವೃಶ್ಚಿಕ ರಾಶಿ ಪ್ರಾಕೃತಿಕ ಕುಂಡಲಿಯ ಅಷ್ಟಮ ಸ್ಥಾನ ಜಲತತ್ವ ರಾಶಿಯಾಗಿದೆ. ಈ ಭೂಮಿಯ ಮೇಲೆ ನಿಮ್ಮ ಜನನವಾಗುವಾಗ ನಿಮ್ಮ ಜೊತೆ ಸಂಕಷ್ಟಗಳನ್ನ, ಸಂಘರ್ಷಗಳನ್ನ ಹೊತ್ತುಕೊಂಡೇ ಹುಟ್ಟಿರ್ತೀರ. ಯಾವುದೇ ಜೀವಿ ಈ ಸೃಷ್ಟಿಯಲ್ಲಿ ಜನಿಸುವ ಮುನ್ನ ಆ ಮಗು ತಾಯಿಯ ಗರ್ಭದಲ್ಲಿ 9 ತಿಂಗಳು ಕಳೆಯುತ್ತೆ. ಆ 9 ತಿಂಗಳು ತಾಯಿಯ ಗರ್ಭದಲ್ಲಿದ್ದಾಗ ಆ ಮಗುವಿಗೆ ಗೊತ್ತಿರೋದಿಲ್ಲ. ಈ ಅಂಧಕಾರದ ಗರ್ಭದಲ್ಲಿ ನಾವು ಯಾಕೆ ಇದ್ದೇನೆ, ಎಲ್ಲಿ ಇದ್ದೀನಿ ಎಂದು ತಿಳಿಯೋದಿಲ್ಲ. ಆ ಅಂಧಕಾರದ ದೃಶ್ಯವನ್ನ ವೃಶ್ಚಿಕ ರಾಶಿ ಎಂದು ಹೇಳಬಹುದು. ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬರುವಾಗ ಬೆಳಕನ್ನ ನೋಡಿ ಗಾಬರಿಗೊಳ್ಳುತ್ತದೆ. ಆ ಕತ್ತಲೆಯಿಂದ ಹೊರಗಡೆ ಬಂದಾಗ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ. ನೀವು ಹಿಂದಿನ ಜನ್ಮದಲ್ಲಿ ಕತ್ತಲೆಯ ಕಷ್ಟ,
ಸಂಕಷ್ಟಗಳನ್ನು ಅನುಭವಿಸಿ ಆ ಕಷ್ಟಗಳಿಂದ ಸಂಘರ್ಷಗಳಿಂದ ಹೊರಗಡೆ ಬರುವಂತಹ ಸಮಯದಲ್ಲಿ ನಿಮ್ಮ ಜೀವನ ಸಮಾಪ್ತಿಯಾಗಿ ನೀವು ಮತ್ತೆ ಹೊಸದಾಗಿ ಈ ವಿಶ್ವದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತೀರಾ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಮೇಲೆ ನಿಮಗೆ ಏನು ಸಿಗುತ್ತೆ ಎಂದು ನೋಡೋಣ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಕಂಡುಬರುತ್ತೆ. ವಿಶಾಖ ನಕ್ಷತ್ರದ ಅಧಿಪತಿ ಗುರುಗ್ರಹ, ಅನುರಾಧ ನಕ್ಷತ್ರದ ಅಧಿಪತಿ ಶನಿಗ್ರಹ ಹಾಗೂ ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧಗ್ರಹ. ನಿಮ್ಮ ಭಾಗ್ಯಾಧಿಪತಿ ಚಂದ್ರ ಗ್ರಹ ನಿಮ್ಮ ಕರ್ಮಸ್ಥಾನದಲ್ಲಿ ಸಿಂಹ ರಾಶಿ ಬರುತ್ತೆ. ನಿಮ್ಮ ಕರ್ಮಾಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯ ಎಂದ್ರೆ ಸಾಕ್ಷಾತ್ ಗ್ರಹಗಳ ರಾಜ, ಸಮಯ ಪ್ರಜ್ಞೆ ಉಳ್ಳಂತಹ ಗ್ರಹ. ನಿರಂತರ ಶ್ರಮವಿಲ್ಲದ ಯಾವುದೇ ಭೇದ ಭಾವವನ್ನ ಮಾಡದೆ ಪ್ರಯತ್ನಶೀಲ ಕರ್ಮ ಮಾಡುವಂತಹ ಗ್ರಹವಾಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಒಂದೇ ಸಮವಾಗಿ ಕೆಲಸ ಮಾಡುವಂತಹ ರಾಶಿಯವರು. ನಿಮ್ಮ ಲಾಭಾಧಿಪತಿಯಾಗಿ ಬುಧಗ್ರಹ ಬರೋದ್ರಿಂದ ತುಂಬಾ ಬುದ್ಧಿವಂತಿಕೆಯಿಂದ ಲೆಕ್ಕಾಚಾರದಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಪೂರೈಸಿಕೊಳ್ಳಲು ಬುಧಗ್ರಹ ನಿಮಗೆ ಸಹಾಯ ಮಾಡುತ್ತೆ. ಜೊತೆಗೆ ವ್ಯವಸ್ಥಾನದಲ್ಲಿ ಶುಕ್ರ ಗ್ರಹ ಬರೋದ್ರಿಂದ ಸಂಕ್ಷಿಪ್ತವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಪ್ರಕ್ರಿಯೆಯಿಂದ ಮುಕ್ತಿ ಪಡೆದು ಮುಂದೆ ನಿಮ್ಮ ಆತ್ಮ ಸಾಗುತ್ತದೆ. ಈ ಉದ್ದೇಶದಿಂದ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತೀರಾ. ಸದಾ ಕಾರ್ಯ ಪ್ರವೃತ್ತರಾಗಿರುವಂತಹ ಈಶ್ವರನನ್ನ ಮನಸ್ಸಿನಿಂದ ಆರಾಧಿಸುವ, ಆಧ್ಯಾತ್ಮ ಸೇವಾ ಮಾಡುವ ಉದ್ದೇಶದಿಂದ ಹುಟ್ಟಿರ್ತೀರಾ. ರಾಜಕಾರಣದಲ್ಲಿ ನಿಸ್ವಾರ್ಥ ಸೇವೆ ಮಾಡುವವರು ಹೆಚ್ಚಾಗಿ ಈ ವೃಶ್ಚಿಕ ರಾಶಿಯಲ್ಲಿಯೇ ಜನಿಸಿರ್ತಾರೆ. ಪ್ರಾಕೃತಿಕ ಕುಂಡಲಿಯಿಂದ ನಿಮ್ಮ ಜನ್ಮದ ಉದ್ದೇಶವನ್ನ ತಿಳಿಯಬಹುದು. ವಿಶ್ರಾಂತಿ ಮಾಡುವವರೆಲ್ಲ ನೀವು ನಿಮ್ಮ ಕುಟುಂಬದವರೇ ನಿಮಗೆ ಸಲಹೆ ಕೊಡ್ತಾರೆ. ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದು ನಿಮ್ಮ ಜೀವನದ ಮೂಲ ಉದ್ದೇಶವಾಗಿದೆ. ವೃಶ್ಚಿಕ ರಾಶಿಯವರು ನಂಬಲು ಅರ್ಹರಲ್ಲ. ವೃಶ್ಚಿಕ ರಾಶಿಯ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಅವರು ಸಾಕಷ್ಟು ರಹಸ್ಯವಾಗಿರ್ತಾರೆ. ಈ ವಿಚಾರಗಳನ್ನ ಮರೆಮಾಚಲು ಅಥವಾ ರಹಸ್ಯವಾಗಿಡಲು ಅವರ ಸ್ವಭಾವ. ಆದರೆ ನಿಜವಾಗಿಯೂ ಸತ್ಯವನ್ನ ತಿಳಿದುಕೊಳ್ಳಲು ಬಯಸುವವರು ವೃಶ್ಚಿಕ ರಾಶಿಯವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದರೆ ಅವರು ನಿಜವಾಗಿ ಏನೆಂದು ತಿಳಿಯುತ್ತೆ. ವೃಶ್ಚಿಕ ರಾಶಿಯವರು ಮಾತಿನ ಮಲ್ಲರು. ಅವರು ಮಾಡುವ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ. ನಿಜವಾಗಿಯೂ ಅವರು ಇತರರ ವೈಯಕ್ತಿಕತೆಯನ್ನ ಗೌರವಿಸ್ತಾರೆ ಹಾಗೂ ಇತರರೊಂದಿಗೆ ಅದನ್ನೇ ಬಯಸ್ತಾರೆ. ವೃಶ್ಚಿಕ ರಾಶಿಯವರು ಭಾವನಾತ್ಮಕವರಲ್ಲ. ಇದು ವೃಶ್ಚಿಕ ರಾಶಿಯವರ ಬಗ್ಗೆ ಮತ್ತೊಂದು ಆಧಾರರಹಿತ ಸುಳ್ಳು. ಹೆಚ್ಚಿನ ಜನರು ಇವರಿಗೆ ಭಾವನೆಗಳೇ ಇಲ್ಲ ಎಂದು ಭಾವಿಸ್ತಾರೆ, ಆದರೆ ಅದು ಅವರ ಸ್ವಭಾವದ ಕಾರಣದಿಂದಾಗಿರಬಹುದು. ವೃಶ್ಚಿಕ ರಾಶಿಯವರು ನಿಮ್ಮನ್ನು ನಂಬಲು ಮತ್ತು ನಿಮ್ಮೊಂದಿಗೆ ಆತ್ಮೀಯವಾಗಿರಲು ಕೆಲವು ಸಮಯ ತೆಗೆದುಕೊಳ್ಳಬಹುದು. ಆದರೆ ಒಮ್ಮೆ ಅವರು ನಿಮ್ಮೊಂದಿಗೆ ಸ್ನೇಹಿತರಾದರೆ ಅವರು ಭಾವನೆಗಳ ತೆರೆದ ಪುಸ್ತಕದಂತೆ. ಪ್ರತಿಯೊಬ್ಬರೂ ಭಾವನೆಗಳನ್ನು ಹೊಂದಿರ್ತಾರೆ, ಆದರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಆದ್ದರಿಂದಲೇ ಪುಸ್ತಕವನ್ನು ಅದರ ಮುಖಪುಟದಿಂದ ಎಂದೂ ನಿರ್ಣಯಿಸಬೇಡಿ ಎಂದು ಹೇಳುವುದು. ನೀವು ವೃಶ್ಚಿಕ ರಾಶಿಯವರನ್ನ ಭೇಟಿಯಾದಾಗ ಅವರು ನಿಮ್ಮೊಂದಿಗೆ ಸುತ್ತಾಡಿ ಆನಂದಿಸಿದ್ರು ವಾಸ್ತವವಾಗಿ ಅವರು ಏಕಾಂಗಿಯಾಗಿ ಸಮಯ ಕಳೆಯಲು ಇಷ್ಟಪಡ್ತಾರೆ. ಅವರು ತಮ್ಮೊಳಗೆ ಇರಲು ಇಷ್ಟಪಡ್ತಾರೆ. ತುಂಬ ಸ್ಪಷ್ಟವಾಗಿ ಹೇಳೋದಾದರೆ ಅವರು ಅಷ್ಟು ಸಾಮಾಜಿಕವಲ್ಲ. ಅವರು ಪಾರ್ಟಿಗಳು, ಆಚರಣೆಗಳಿಗೆ ಹೋಗೋದನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ಇವರನ್ನು ರಹಸ್ಯವಾಗಿರುವವರು ಎಂದು ಬಿಂಬಿಸಲಾಗಿದೆ. ವಾಸ್ತವವಾಗಿ ವೃಶ್ಚಿಕ ರಾಶಿಯವರು ಧ್ಯಾನದ ಸಮಯವನ್ನು ಕಳೆಯುವಂಥವರು. ಆಧ್ಯಾತ್ಮಿಕವಾಗಿ ತಮ್ಮ ಆಂತರಿಕ ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವವರು. ಇವರು ಸಂಗೀತ, ಧ್ಯಾನ, ಪ್ರಾರ್ಥನೆ, ಈಜು ಅಥವಾ ನಿದ್ದೆ ಮಾಡ್ತಿದ್ದರೂ ತಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿರಲು ಅವಕಾಶಗಳನ್ನು ಬಯಸ್ತಾರೆ. ಇದು ಇತರರ ಪ್ರಕಾರ ಅವರ ದೌರ್ಬಲ್ಯ. ವೃಶ್ಚಿಕ ರಾಶಿಯವರು ವಿಮರ್ಶಕರು. ವೃಶ್ಚಿಕ ರಾಶಿಯವರು ವಿಮರ್ಶಕರು ಎಂದು ಯಾರಾದರೂ ಭಾವಿಸಿದರೆ ಅದು ನಿಜಕ್ಕೂ ತಮಾಷೆಯ ಸಂಗತಿ ಎಂದೇ ಹೇಳಬಹುದು. ಯಾಕಂದರೆ ಬೇರೆಯವರು ಏನಾದರೂ ತಪ್ಪು ಮಾಡ್ತಿದ್ರೆ ವೃಶ್ಚಿಕ ರಾಶಿಯವರು ಖಂಡಿತವಾಗಿ ತಡೆಯುತ್ತಾರೆ. ಇದರರ್ಥ ಅವರು ಎಲ್ಲರನ್ನ ನಿರ್ಣಯಿಸ್ತಾರೆ ಎಂದಲ್ಲ, ಅವರು ಸಲಹೆಯನ್ನು ಮಾತ್ರ ನೀಡ್ತಾರೆ. ವೃಶ್ಚಿಕ ರಾಶಿ ಚೇಡಿನ ಸಂಕೇತವಾಗಿದ್ದು ಅವರು ಯಾವುದೇ ಭಯವಿಲ್ಲದೆ ಬಹಿರಂಗವಾಗಿ ಮಾತನಾಡುವುದನ್ನು ನಂಬ್ತಾರೆ. ನಿಸ್ಸಂದೇಹವಾಗಿ ಏನಾದರೂ ತಪ್ಪಾದಾಗ ಅವರು ಅದರ ವಿರುದ್ಧ ಮಾತನಾಡ್ತಾರೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ, ವೃಶ್ಚಿಕ ರಾಶಿಯವರು ತಮ್ಮ ಜೀವನಗಳಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ, ಈ ಎಲ್ಲಾ ಅಂಶಗಳ ಕುರಿತು ಪ್ರತಿಯೊಂದು ಮಾಹಿತಿಯನ್ನ ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಜ್ಯೋತಿಷ್ಯ ಚಕ್ರದ 8ನೇ ರಾಶಿ ವೃಶ್ಚಿಕ ರಾಶಿ.
ಮಂಗಳ ದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಕುಜದೇವ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ನಿಗೂಢವಾದ ಕಣ್ಣುಗಳು, ಆಯಸ್ಕಾಂತದಂತಹ ಸೆಳೆತ, ಬಂಡೆಯಂತಹ ನಿಶ್ಚಲತೆ, ಆದರೆ ಒಳಗೊಂದು ಭಾವನೆಗಳ ಜ್ವಾಲಾಮುಖಿಯನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಈ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಸಹ ಜೀವನದಲ್ಲಿ ತುಂಬಾ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ, ಅಥವಾ ಇನ್ನು ಕೆಲವರು ಜೀವನದಲ್ಲಿ ತುಂಬಾ ಕೆಳಮಟ್ಟದಲ್ಲಿರ್ತಾರೆ. ಕಾರಣ ಏನೆಂದು ತಿಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿದೆ. ಯಾಕಂದ್ರೆ ಈ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದ್ರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳಬಹುದು. ಈ ಮಂಗಳ ಗ್ರಹ ಏನಿದೆ ಇದನ್ನ ಕಂಟ್ರೋಲ್ ಅಂದ್ರೆ ನಿಯಂತ್ರಣ ಮಾಡೋದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು. ಹಾಗೆಯೇ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮುರುಘ ಎಂದು ಸಹ ಕರೆಯುತ್ತೇವೆ. ರಾಶಿ ಚಕ್ರದ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ರಾಶಿ ಎಂದು ಪರಿಗಣಿಸಲ್ಪಡುವ ವೃಶ್ಚಿಕ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು. ಚೇಳಿನ ಗುಣವೇನು? ಅದು ಸುಮ್ಮನೆ ಯಾರನ್ನು ಕುಟುಕಲು ಹೋಗೋದಿಲ್ಲ, ಆದ್ರೆ ತನ್ನ ಪಾಡಿಗೆ ತಾನು ಇದ್ದಾಗ ಅದನ್ನ ಕೆಣಕಿದ್ರೆ ತನ್ನ ಆತ್ಮ ರಕ್ಷಣೆಗಾಗಿ ಪ್ರಬಲವಾಗಿ ಕುಟುಕುತ್ತದೆ. ಇದೇ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಹೊರಗಿನಿಂದ ಶಾಂತವಾಗಿ ಗಂಭೀರವಾಗಿ ಕಂಡ್ರು ಅವರ ಮನಸ್ಸಿನೊಳಗೆ ಸದಾ ಯೋಚನೆಗಳ ಬಿರುಗಾಳಿಯೇ ಎದ್ದಿರುತ್ತೆ. ಇವರನ್ನ ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇವರು ತಮ್ಮ ಸುತ್ತ ಒಂದು ಅದೃಶ್ಯ ಗೋಡೆಯನ್ನ ಕಟ್ಟಿಕೊಂಡಿರ್ತಾರೆ. ಎಲ್ಲರನ್ನ ಸುಲಭವಾಗಿ ನಂಬೋದಿಲ್ಲ, ಎಲ್ಲರನ್ನ ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋದಿಲ್ಲ. ಆದರೆ ಒಮ್ಮೆ ನಂಬಿದ್ರೆ ಪ್ರಾಣ ಕೊಡಲು ಸಿದ್ಧ. ಈ ರಾಶಿ ಅಧಿಪತಿ ಮಂಗಳದೇವ. ಕುಜ ಮಂಗಳ ಗ್ರಹವನ್ನ ಶಕ್ತಿ, ಧೈರ್ಯ, ಕೋಪ, ಹೋರಾಟ ಮತ್ತು ಉತ್ಸಾಹದ ಕಾರಕ ಎಂದು ಕರೆಯಲಾಗುತ್ತೆ. ಹಾಗಾಗಿಯೇ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ರೀತಿಯ ಆಂತರಿಕ ಶಕ್ತಿ, ಧೈರ್ಯ ಮತ್ತು ಏನನ್ನಾದ್ರೂ ಸಾಧಿಸಬಲ್ಲ ಛಲ ರಕ್ತದಲ್ಲಿಯೇ ಬಂದಿರುತ್ತೆ. ಸೋಲನ್ನ ಇವರು ಎಂದಿಗೂ ಒಪ್ಪಿಕೊಳ್ಳೋದಿಲ್ಲ. ಬಿದ್ದರೂ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರುವ ಶಕ್ತಿ ಇವರಲ್ಲಿದೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ವೃಶ್ಚಿಕ ರಾಶಿಯವರು ಬಹಳ ಕೋಪದವರು, ಅಸೂಯೆ ಪಡುವರು ಮತ್ತು ದ್ವೇಷ ಸಾಧಿಸುವರು ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ವೃಶ್ಚಿಕ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಭಾವನ ಜೀವಿಗಳು. ಹೌದು, ಇವರ ಕೋಪ, ದ್ವೇಷ ಎಲ್ಲವೂ ಅವರ ಭಾವನೆಗಳು ಇನ್ನೊಂದು ಮುಖವಷ್ಟೇ. ಇವರು ಪ್ರೀತಿಸಿದ್ರೆ ದೇವತೆಯಂತೆ ಪ್ರೀತಿಸ್ತಾರೆ, ದ್ವೇಷಿಸಿದ್ರೆ ರಾಕ್ಷಸನಂತೆ ದ್ವೇಷಿಸ್ತಾರೆ. ಇವರಿಗೆ ಮಧ್ಯಮ ವರ್ಗವೇ ಇಲ್ಲ. ಇವರ ಭಾವನೆಗಳು ಸದಾ ತೀವ್ರ ಸ್ವರೂಪದಲ್ಲಿರುತ್ತವೆ. ತಮ್ಮ ನೋವನ್ನ, ಪ್ರೀತಿಯನ್ನ ಇವರು ಹೊರಗೆ ತೋರಿಸಿಕೊಳ್ಳೋದಿಲ್ಲ. ಯಾರಾದ್ರೂ ಇವರಿಗೆ ದ್ರೋಹ ಬಗೆದರೆ ಅದನ್ನ ಜೀವನ ಪರ್ಯಂತ ಮರೆಯೋದೇ ಇಲ್ಲ. ಈ ಗುಣವೇ ಇವರನ್ನ ಅಪಾಯಕಾರಿ ಎಂದು ಬಿಂಬಿಸುತ್ತದೆ. ವೃಶ್ಚಿಕ ರಾಶಿಯವರು ಅತ್ಯುತ್ತಮ ರಹಸ್ಯ ಕಾಪಾಡುವರು ಮತ್ತು ನಿಮ್ಮ ಯಾವುದೇ ರಹಸ್ಯವನ್ನ ಇವರ ಬಳಿ ಹೇಳಿಕೊಂಡ್ರೆ ಅದು ಸಮಾಧಿಯಾದ್ರೂ ಹೊರಗೆ ಬರೋದಿಲ್ಲ. ಇದೇ ಕಾರಣಕ್ಕೆ ಇವರು ಉತ್ತಮ ಸ್ನೇಹಿತರಾಗಿರ್ತಾರೆ. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ಬಂಡಿ ಅಂತ ನಿಲ್ತಾರೆ. ಇವರ ಸ್ನೇಹಕ್ಕೆ ಆಳವಿದೆ, ಆದ್ರೆ ಇವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲು ನೀವು ಅವರ ನಂಬಿಕೆಯನ್ನ ಗಳಿಸಬೇಕು. ವೃತ್ತಿ ಜೀವನಕ್ಕೆ ಬಂದ್ರೆ ವೃಶ್ಚಿಕ ರಾಶಿಯವರು ಹುಟ್ಟು ಪತ್ತೆದಾರರು. ಯಾವುದೇ ವಿಚಾರದ ಆಳಕ್ಕೆ ಇಳಿದು ಸತ್ಯವನ್ನ ಹೊರತೆಗೆಯುವ ಅದ್ಭುತ ಕಲೆ ಇವರಲ್ಲಿದೆ. ಇವರ ಗಮನ ಮತ್ತು ಏಕಾಗ್ರತೆಯನ್ನ ಮೀರಿಸಲು ಸಾಧ್ಯವಿಲ್ಲ. ಹಾಗಾಗಿಯೇ ಇವರು ಪೊಲೀಸ್, ಸೈನ್ಯ, ಸಂಶೋಧನೆ, ವೈದ್ಯಕೀಯ, ವಿಶೇಷವಾಗಿ ಸರ್ಜರಿ, ಮನೋವಿಜ್ಞಾನ ಮತ್ತು ಗುಪ್ತಚರತೆಯಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ವಿ ಆಗ್ತಾರೆ. ಇವರಿಗೆ ಅಧಿಕಾರ ಮತ್ತು ನಿಯಂತ್ರಣ ಇಷ್ಟ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಬುದ್ಧಿವಂತರು. ಹಣವನ್ನ ಹೇಗೆ ಗಳಿಸಬೇಕು ಮತ್ತು ಹೇಗೆ ಉಳಿಸಬೇಕು ಎಂಬುದು ಇವರಿಗೆ ಚೆನ್ನಾಗಿ ಗೊತ್ತು. ತಮ್ಮ ಆರ್ಥಿಕ ಸ್ಥಿತಿಯನ್ನು ಇವರು ಹೆಚ್ಚಾಗಿ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಇವರು ಹಣವನ್ನ ಕೇವಲ ಅಗತ್ಯಕ್ಕಾಗಿ ಅಲ್ಲ, ಶಕ್ತಿ ಮತ್ತು ಭದ್ರತೆಗಾಗಿಯೂ ನೋಡ್ತಾರೆ. ಹೂಡಿಕೆಗಳಲ್ಲಿ ಇವರು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಪ್ರೀತಿಯ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರದ್ದು ಒಂದು ತೀವ್ರವಾದ ಅಧ್ಯಾಯ ಮತ್ತು ಇವರು ಪ್ರೀತಿಯನ್ನ ಆಟವಾಗಿ ಪರಿಗಣಿಸೋದೇ ಇಲ್ಲ. ಇವರಿಗೆ ಪ್ರೀತಿ ಎಂದರೆ ಸಂಪೂರ್ಣ ಸಮರ್ಪಣೆ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ತೀವ್ರವಾದ ಪ್ರೀತಿಯೇ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿಸುವಂತೆ ಮಾಡಬಹುದು. ಇವರು ತಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ಹಕ್ಕನ್ನ ಸ್ಥಾಪಿಸಲು ಬಯಸ್ತಾರೆ. ಇವರಲ್ಲಿರುವ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಹೊಟ್ಟೆ ಕಿಚ್ಚು ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು. ಇವರು ತಮ್ಮ ಸಂಗಾತಿ ತಮಗೆ ಸಂಪೂರ್ಣವಾಗಿ ನಿಷ್ಠರಾಗಿರಬೇಕು ಎಂದು ಬಯಸ್ತಾರೆ. ಸಣ್ಣ ಅನುಮಾನವು ಇವರನ್ನ ಹಿಂಸಿಸುತ್ತದೆ. ಇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಇವರಿಗೆ ಭದ್ರತೆಯ ಭಾವನೆ ನೀಡುವ ಸಂಗಾತಿ ಸಿಕ್ಕರೆ ಇವರಷ್ಟು ಪ್ರಾಮಾಣಿಕ ಮತ್ತು ಆಳವಾದ ಪ್ರೇಮಿಗಳು ಇನ್ನೊಬ್ಬರಿಲ್ಲ. ಇವರ ಪ್ರೀತಿ ಸಾಗರದಂತೆ. ಮೇಲೆ ಪ್ರಶಾಂತವಾಗಿ ಕಂಡರೂ ಒಳಗೆ ಅನೇಕ ರಹಸ್ಯಗಳು ಮತ್ತು ಆಳವನ್ನ ಹೊಂದಿರುತ್ತೆ.
ಎಲ್ಲರನ್ನ ನಿಯಂತ್ರಿಸುವ ವೃಶ್ಚಿಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಇವರ ದೊಡ್ಡ ದೌರ್ಬಲ್ಯ. ತಮಗೆ ಅನ್ಯಾಯ ಮಾಡಿರುವವರನ್ನ ಇವರು ಎಂದಿಗೂ ಕ್ಷಮಿಸೋದಿಲ್ಲ. ಆ ದ್ವೇಷದ ಬೆಂಕಿಯಲ್ಲಿ ತಾವೇ ಸುಟ್ಟು ಹೋಗುವ ಸಾಧ್ಯತೆ ಇರುತ್ತದೆ. ಯಾರನ್ನು ಸುಲಭವಾಗಿ ನಂಬೋದಿಲ್ಲ. ಇವರ ಜನ್ಮ ಗುಣ ಇದು. ಸಂಬಂಧಗಳಲ್ಲಿ ಸಮಸ್ಯೆಗಳನ್ನ ತರುತ್ತದೆ. ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳದಿರುವುದು ಇವರನ್ನ ಒಂಟಿಯಾಗಿಸುತ್ತದೆ. ಒಳಗೊಳಗೆ ಕೊರಗುತ್ತಾರೆ. ಎಲ್ಲವೂ ತಮ್ಮ ನಿಯಂತ್ರಣದಲ್ಲಿರಬೇಕು ಎಂದು ಬಯಸ್ತಾರೆ. ಇದು ಸಾಧ್ಯ ಇಲ್ಲ ಅಂದ್ರೆ ಅವರಿಗೆ ತೀವ್ರ ಕೋಪ ಮತ್ತು ಹತಾಶೆ ಉಂಟಾಗುತ್ತೆ. ಇದು ಇವರ ಪ್ರೀತಿಯ ತೀವ್ರತೆಯಿಂದ ಬಂದರೂ ಸಂಬಂಧವನ್ನ ಹಾಳು ಮಾಡುವ ದೊಡ್ಡ ವಿಷಯವಾಗಿದೆ. ವೃಶ್ಚಿಕ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದ್ರೆ ಇವರ ಭಾವನಾತ್ಮಕ ಸ್ಥಿತಿಯೇ ಇವರ ಆರೋಗ್ಯವನ್ನ ನಿರ್ಧರಿಸುತ್ತೆ. ಇವರು ಅತಿಯಾದ ಚಿಂತೆ, ದ್ವೇಷ ಮತ್ತು ಹತ್ತಿಕ್ಕಿದ ಭಾವನೆಗಳು ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜನಾಂಗ ಮತ್ತು ವಿಸರ್ಜನಾ ವ್ಯವಸ್ಥೆಗೆ ಸಂಬಂಧಿಸಿದ್ದು. ಹಾರ್ಮೋನ್ ವ್ಯತ್ಯಾಸಗಳು, ಮೂತ್ರಪಿಂಡದ ಸಮಸ್ಯೆಗಳು ಸಾಮಾನ್ಯ. ಅಲ್ಲದೆ ತೀವ್ರ ಮಾನಸಿಕ ಒತ್ತಡದಿಂದ ಖಿನ್ನತೆ, ಆತಂಕದಂತಹ ಸಮಸ್ಯೆಗಳು ಕಾಡಬಹುದು. ಇವರು ತಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನ ಹೊರಹಾಕಲು ಕಲಿಯಬೇಕು. ಧ್ಯಾನ, ಯೋಗ ಮತ್ತು ಕ್ಷಮಿಸುವ ಗುಣವನ್ನ ಬೆಳೆಸಿಕೊಳ್ಳುವುದು ಇವರ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಬನ್ನಿ ಈಗ ವೃಶ್ಚಿಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಇವರ ಜೀವನವು ನಿರಂತರ ಪರಿವರ್ತನೆಯ ಒಂದು ಕತೆ. ಚೇಳು ತನ್ನ ಹಳೆಯ ಚರ್ಮವನ್ನ ಕಳಚಿ ಹೊಸ ಚರ್ಮವನ್ನ ಧರಿಸುವಂತೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಬಾರಿ ಸಾಂಕೇತಿಕ ಮರಣ ಮತ್ತು ಪುನರ್ಜನ್ಮವನ್ನ ಅನುಭವಿಸ್ತಾರೆ. ಇವರು ಜೀವನದಲ್ಲಿ ತೀವ್ರವಾದ ಬಿಕ್ಕಟ್ಟುಗಳನ್ನ, ನಷ್ಟಗಳನ್ನ, ದ್ರೋಹವನ್ನ ಎದುರಿಸ್ತಾರೆ. ಹಲವು ಬಾರಿ ಎಲ್ಲವನ್ನ ಕಳೆದುಕೊಂಡು ಶೂನ್ಯದಿಂದ ಪ್ರಾರಂಭಿಸುವ ಪರಿಸ್ಥಿತಿ ಬರುತ್ತದೆ. ಆದ್ರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್. ಪ್ರತಿಯೊಂದು ಪತನದ ನಂತರ ಇವರು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ, ಬುದ್ಧಿವಂತರಾಗಿ ಮೇಲೆದ್ದು ಬರ್ತಾರೆ. ಇವರ ಜೀವನದ ಹೋರಾಟಗಳೇ ಇವರನ್ನ ಅಸಾಧಾರಣ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ. ಇವರು ತಮ್ಮ ಅನುಭವಗಳಿಂದ ಪಾಠ ಕಲಿತು ತಮ್ಮ ಆಂತರಿಕ ಶಕ್ತಿಯನ್ನ ಅರಿತುಕೊಂಡಾಗ ಅವರನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇದುವೇ ವೃಶ್ಚಿಕ ರಾಶಿಯವರ ಜೀವನದ ಅತಿ ದೊಡ್ಡ ರಹಸ್ಯ. ವಿನಾಶದಿಂದಲೇ ಸೃಷ್ಟಿ. ವೃಶ್ಚಿಕ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಬೇರೆಯವರಿಗಾಗಿ ಅಲ್ಲ, ನಿಮ್ಮ ಮಾನಸಿಕ ಶಾಂತಿಗಾಗಿ ಕ್ಷಮಿಸಿ. ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು. ಎಲ್ಲರೂ ಕೆಟ್ಟವರಲ್ಲ. ನಿಮ್ಮ ಆಪ್ತರ ಮೇಲೆ ನಂಬಿಕೆ ಇಡಲು ಪ್ರಯತ್ನಿಸಿ ಮತ್ತು ಭಾವನೆಗಳನ್ನ ಹಂಚಿಕೊಳ್ಳಿ. ನಿಮ್ಮ ತೀವ್ರವಾದ ಭಾವನೆಗಳು ನಿಮ್ಮ ಶಕ್ತಿ, ಆದ್ರೆ ಅವು ನಿಮ್ಮನ್ನ ಆಳಲು ಬಿಡಬೇಡಿ. ಯೋಗ ಮತ್ತು ಧ್ಯಾನದಿಂದ ಮನಸ್ಸನ್ನ ಹಿಡಿತದಲ್ಲಿಟ್ಕೊಳ್ಳಿ. ಮಂಗಳವಾರದಂದು ಹನುಮಾನ್ ಚಾಲಿಸ ಪಠಿಸುವುದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶುಭಕರ. ಕೆಂಪು ಬಣ್ಣದ ವಸ್ತ್ರ ಅಥವಾ ತೊಗರಿ ಬೇಳೆಯನ್ನ ದಾನ ಮಾಡುವುದರಿಂದ ಮಂಗಳ ದೇವನ ಕೃಪೆಗೆ ಪಾತ್ರರಾಗಬಹುದು. ಹಾಗಾದ್ರೆ ವೃಶ್ಚಿಕ ರಾಶಿ ಅಂದ್ರೆ ಕೇವಲ ಕೋಪ, ದ್ವೇಷ, ರಹಸ್ಯವಲ್ಲ. ಅವರೊಳಗೆ ಅಪಾರವಾದ ನಿಷ್ಠೆ, ಅಚಲವಾದ ಧೈರ್ಯ, ಯಾವುದನ್ನಾದ್ರೂ ಸಾಧಿಸಬಲ್ಲ ಛಲ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಪಾತ್ರರನ್ನ ಯಾವುದೇ ಬೆಲೆ ಕೊಟ್ಟಾದರೂ ರಕ್ಷಿಸುವ ಅದ್ಭುತ ಶಕ್ತಿ ಇದೆ. ಮೇಲ್ನೋಟಕ್ಕೆ ನೋಡಿ ಭಯಪಡಬೇಡಿ. ಅದನ್ನ ಭೇದಿಸಿ ಒಳಗೆ ನೋಡಿದ್ರೆ ನಿಮಗಾಗಿ ಪ್ರಾಣವನ್ನೇ ನೀಡಬಲ್ಲ ಒಬ್ಬ ಅಮೂಲ್ಯ ಸ್ನೇಹಿತ ಸಿಗ್ತಾನೆ. ವೃಶ್ಚಿಕ ರಾಶಿಯವರಿಗೆ 2026ನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ 7 ಚಮತ್ಕಾರದ ಬಗ್ಗೆ ಹಾಗೂ ನೀವು ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ. ಮಾತಿನಲ್ಲಿ ಬಹಳ ಚತುರರಾಗಿರ್ತೀರಾ. ನೀವು ಒಳ್ಳೆಯವರಿಗೆ ಒಳ್ಳೆಯವರಾಗಿರ್ತೀರಾ, ಕೆಟ್ಟವರಿಗೆ ಕೆಟ್ಟವರು. ಸ್ನೇಹ ಅಂತ ಬಂದ್ರೆ ಪ್ರಾಣ ಕೊಡುವುದಕ್ಕೂ ಸಿದ್ಧವಾಗಿರ್ತೀರಾ. ದ್ವೇಷ ಕಟ್ಟಿಕೊಂಡ್ರೆ, ನಿಮ್ಮನ್ನ ಯಾರಾದ್ರೂ ಒಂದು ಸಲ ಎದುರು ಹಾಕಿಕೊಂಡ್ರೆ ನಿಮ್ಮಂತಹ ಛಲಗಾರರು, ಹಠಗಾರರು ಯಾರೂ ಇರೋದಿಲ್ಲ. ನಿಮಗ್ ನೀವೇ ಸಾಟಿ ಆಗಿರ್ತೀರಾ. ಮಾತಿನಲ್ಲಿ ನಿಮ್ಮನ್ನ ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ. ತುಂಬಾ ಜ್ಞಾನವಂತರಾಗಿರ್ತೀರಾ, ಬುದ್ಧಿವಂತರಾಗಿರ್ತೀರಾ, ಒಳ್ಳೆ ಕೇಳುಗರಾಗಿರ್ತೀರಿ. ರಾಜಕಾರಣ, ದೇಶದಲ್ಲಿ ಏನೇ ವಿಚಾರಗಳು, ಘಟನೆಗಳು ನಡೀತಾ ಇದೆ ಎಂಬಂತಹ ವಿಚಾರಗಳನ್ನ ತಿಳಿಯಲು ಬಹಳ ಕುತೂಹಲಕಾರಿಯಾಗಿರ್ತೀರಾ. ತುಂಬಾ ಕ್ಯೂರಿಯಸ್ ಆಗಿರ್ತೀರಾ. ಮಧ್ಯರಾತ್ರಿಯಲ್ಲಿ ಯಾರೇ ಸ್ನೇಹಿತರಾಗ್ಲಿ, ಸಂಬಂಧಿಕರಾಗ್ಲಿ ಬಂದರೂ ಸಹ ಅವರಿಗೆ ಅಡಿಗೆ ಮಾಡಿ ಬಡಿಸುವಷ್ಟು ಉದಾರಿಗಳಾಗಿರ್ತೀರಾ. ತುಂಬಾ ಹೊಂದಾಣಿಕೆ ಸ್ವಭಾವದವರು ವೃಶ್ಚಿಕ ರಾಶಿಯವರು. ಓದೋದ್ರಲ್ಲಿ, ಬರೆಯೋದ್ರಲ್ಲಿ ಬಹಳ ಆಸಕ್ತಿ ಉಳ್ಳವರು. ಪೇಪರ್ ಓದುವಾಗ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಆಗ್ಲಿ, ಒಳ್ಳೆಯ ಶುಭಾಷಿತ ಆಗ್ಲಿ, ಹಿತ ನುಡಿಗಳೇ ಆಗಲಿ ಏನನ್ನಾದ್ರೂ ಕಂಡ್ರೆ ಇಮಿಡಿಯೇಟ್ ಆಗಿ ಆ ಪೇಪರ್ ಅನ್ನ ಕಟ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀರಾ.
ಈಗ ವಾಟ್ಸ್ಆ್ಯಪ್, ಶೇರ್ ಚಾಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ರೀತಿ ಪ್ಲಾಟ್ಫಾರ್ಮ್ನಲ್ಲಿ ಒಳ್ಳೆಯ ಸುಭಾಷಿತಗಳು, ಜೀವನಕ್ಕೆ ಮೌಲ್ಯಯುತವಾದಂತಹ ವಾಕ್ಯಗಳು, ಅರ್ಥ ಗಂಭೀರವಾದಂತಹ ವಾಕ್ಯಗಳನ್ನ ಕಂಡ್ರೆ ಇಮಿಡಿಯೇಟ್ ಆಗಿ ಅದನ್ನ ಸ್ಕ್ರೀನ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ತೀರಾ. ನೀವು ಹೀಗೆ ಇದ್ದೀರಾ ಅಥವಾ ಇಲ್ವೋ ಅಂತ ಖಂಡಿತವಾಗಿಯೂ ಕಮೆಂಟ್ನಲ್ಲಿ ತಿಳಿಸಿ. ವೃಶ್ಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ನವಮ ಭಾವದಲ್ಲಿ, ನಿಮ್ಮ ದ್ವಿತೀಯ ಭಾವದಲ್ಲಿ ಸೂರ್ಯ ಗ್ರಹ, ನಿಮ್ಮ ರಾಶಿಯಲ್ಲಿ ಬುಧ ಗ್ರಹ, ಚತುರ್ಥ ಭಾವದಲ್ಲಿ ಶನಿ ಗ್ರಹದ ಜೊತೆ ಶುಕ್ರ, ಗ್ರಹ ಪಂಚಮದಲ್ಲಿ ರಾಹು ಗ್ರಹ, ಗ್ರಹ ಸಪ್ತಮದಲ್ಲಿ ಗುರು ಗ್ರಹ, ಲಾಭಸ್ಥಾನದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ನಡೆಯುವಂತಹ ಮೊದಲನೆಯ ಚಮತ್ಕಾರ, ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಪ್ರಸ್ತುತವಾಗಿ ನವಮ ಭಾವದಲ್ಲಿ ಸ್ಥಿತವಾಗಿದೆ. ಈ ತಿಂಗಳಲ್ಲಿ ವಕ್ರಿಯಾಗಿ ಹಿಂದಿನ ಭಾವದಂತಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ. ನಂತರ ಮಧ್ಯ ತಿಂಗಳಲ್ಲಿ ಮಂಗಳ ಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ, ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚಾರವಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಗಳು ಆಗಲಿದೆ. ನಿಮ್ಮ ಜಾಬ್ನಲ್ಲಿ ಪ್ರಮೋಷನ್ ಆಗುತ್ತೆ. ಯಾರೆಲ್ಲ ಜಾಬ್ಗಾಗಿ ಹುಡುಕಾಟ ನಡೆಸ್ತಿದ್ದೀರೋ ಅವರಿಗೆ ಹೊಸ ಜಾಬ್ ಸಿಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಇದೇ ನೀವು ನಿಮ್ಮ ಇನ್ಕಮ್ ಅನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಆಲೋಚನೆಗಳನ್ನ ಮಾಡ್ತಿರ್ತೀರಾ. ಈ ಟೈಮ್ ಪೀರಿಯಡ್ ನಲ್ಲಿ ಮೊದಲ ತಿಂಗಳ ನಂತರ ನಿಮ್ಮ ಕರಿಯರ್ ಲೈಫ್ ನಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನ ಖಂಡಿತವಾಗಿಯೂ ಕಾಣ್ತೀರಾ. ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತಹ ಪ್ರಯತ್ನ, ಆಲೋಚನೆಗಳನ್ನ ಮಾಡ್ತಿರ್ತೀರಾ. ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಅಂತ ಅನುಮಾನ ಬೇಡ. ಈ ತಿಂಗಳ ನಂತರ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗೋದ್ರ ಮೂಲಕ ನಿಮ್ಮ ಬಿಸ್ನೆಸ್ ನಲ್ಲಿ 70 to 80% ಧನಲಾಭ ಹಾಗೂ ಪಾಸಿಟಿವ್ ಪರಿವರ್ತನೆಗಳನ್ನು ಕಾಣಬಹುದು. ನಿಮಗೆ ಭಯವಿದ್ರೆ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆಯನ್ನ ಮಾಡಿಸಿಕೊಂಡು ನಂತರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಎರಡನೆಯದಾಗಿ ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಸಂಚಾರ ಮಾಡುತ್ತೆ. ಮಧ್ಯ ವರ್ಷದ ಒಳಗೆ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗವಿದೆ. ಮದುವೆಗಾಗಿ ವರ ಅಥವಾ ವಧುವಿನ ಅನ್ವೇಷಣೆಯಲ್ಲಿದ್ರೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುವಂತಹ ಸಾಧ್ಯತೆಗಳಿವೆ. ನಿಮಗೆ ಅವಾರ್ಡ್ ಸಿಗಬಹುದು. ಯಾರಾದ್ರೂ ನಿಮಗೆ ಗೌರವ ಸನ್ಮಾನಗಳನ್ನ ಮಾಡ್ತಾರೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಮನ್ನಣೆ ಸಿಗುವಂತಹ ವರ್ಷವಾಗಿದೆ. ಮೂರನೆಯದಾಗಿ ಗುರುಗ್ರಹ ಅಷ್ಟಮಕ್ಕೆ ಪ್ರವೇಶಿಸಿದಾಗ ನಂತರ ನಿಮ್ಮ ಪ್ರೀತಿ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಉಂಟಾಗಬಹುದು. ವಿನಾಕಾರಣ ವೈಮನಸ್ಸುಗಳು ಈ 3 ತಿಂಗಳ ನಂತರ ಕಂಡು ಬರಲಿದೆ ಎಂದು ಎಚ್ಚರಿಕೆಯ ವಿಚಾರ ಚಮತ್ಕಾರವಲ್ಲ. ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಹಲ್ಲಿನ ಸಮಸ್ಯೆಗಳು, ಮುಖದ ಸಮಸ್ಯೆಗಳು ಉಂಟಾಗಬಹುದು. ಲಿವರ್ ಫ್ಯಾಟಿ, ಡೈಜೆಷನ್, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗೋದ್ರಿಂದ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆರೋಗ್ಯಕರ ಆಹಾರಗಳನ್ನ ಸೇವನೆ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಆರ್ಗ್ಯುಮೆಂಟ್ಸ್ಗಳನ್ನ ಆಗಬಹುದು. ಈ ಟೈಮ್ನಲ್ಲಿ ಗುರು ನಿಮ್ಮ ದ್ವಿತೀಯಾಧಿಪತಿಯಾಗಿ ಅಷ್ಟಮದಲ್ಲಿ ಗೋಚಾರ ಮಾಡಿದಾಗ ಮೇ ತಿಂಗಳ ನಂತರ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬಹಳ ಎಚ್ಚರಿಕೆ ಹಾಗೂ ಸಮಾಧಾನವಾಗಿ ಇರಬೇಕಾಗುತ್ತೆ. ನಾಲ್ಕನೆಯದಾಗಿ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗಲಿದೆ. ಪಂಚಮಕ್ಕೆ ಶನಿಗ್ರಹ ಪ್ರವೇಶಿಸಿದಾಗ ಶನಿಗ್ರಹ ಹೆಚ್ಚು ತೊಂದರೆಗಳನ್ನ ಕೊಡುವುದಿಲ್ಲ. 3 ತಿಂಗಳವರೆಗೂ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಈ ತಿಂಗಳ ನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃತ್ತಿಯನ್ನ ಕಾಣಬಹುದು. ಒಳ್ಳೆಯ ಡಾಕ್ಟರ್ ಸಿಗ್ತಾರೆ. ಬೆಸ್ಟ್ ಟ್ರೀಟ್ಮೆಂಟ್ ಸಿಗೋದ್ರ ಮೂಲಕ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ನಿಮ್ಮ ಜಾಬ್ನಲ್ಲಿ ಇರುವಂತಹ ಭಯ, ಆತಂಕ ಎಲ್ಲವೂ ಕಡಿಮೆ ಆಗಲಿದೆ. ಐದನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪಂಚಮಕ್ಕೆ ಶನಿಗ್ರಹ ಪ್ರವೇಶಿಸಲಿದ್ದಾರೆ. 3 ತಿಂಗಳ ನಂತರ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಾರ್ಡ್ ವರ್ಕ್ ಅನ್ನ ಮಾಡ್ತಿರ್ತೀರಾ. ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನ ಪಡೆಯುತ್ತೀರಾ. ಶಾಸ್ತ್ರಗಳ ಪ್ರಕಾರ ಶನಿಗ್ರಹ ಯಾವ ಭಾವಕ್ಕೆ ಪ್ರವೇಶಿಸ್ತದೋ ಆ ಭಾವದ ಕಾರಕತ್ವಗಳ ಬಗ್ಗೆ ನಾವು ನಮ್ಮ ಎಫರ್ಟ್ಗಳನ್ನ, ನಮ್ಮ ಎನರ್ಜಿಯನ್ನ ಆ ಭಾವಕ್ಕೆ ಸ್ಪೆಂಡ್ ಮಾಡಲೇಬೇಕು. ಪಂಚಮ ಸ್ಥಾನ ಅಂದ್ರೆ ಮಕ್ಕಳು, ವಿದ್ಯಾರ್ಥಿ ಅಭ್ಯಾಸ, ಪ್ರೀತಿ ಪ್ರೇಮದ ವಿಚಾರ, ಆರೋಗ್ಯ, ಈ ವಿಚಾರದಲ್ಲಿ ಶನಿಗ್ರಹ ಪಾಸಿಟಿವ್ ರಿಸಲ್ಟ್ ಗಳನ್ನ ಕೊಡ್ತಾರೆ. ನಿಮ್ಮ ಕೈಯಿಂದ ಈ ವಿಚಾರಗಳಿಗೆ ಎಫರ್ಟ್ ಅನ್ನ ಹಾಕಿಸುವಂತೆ ಮಾಡ್ತಾರೆ. ಪಂಚಮ ಶನಿಗೆ ಯಾರು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸಾಡೆಸಾತಿಯ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿಗಿಂತ ಪಂಚಮ ಶನಿ ಹೆಚ್ಚು ಸಮಸ್ಯೆಗಳನ್ನ, ತೊಂದರೆಗಳನ್ನ ಕೊಡೋದಿಲ್ಲ. ಭಯ ಪಡಬೇಡಿ. ಆರನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ರಾಹು ಗ್ರಹ ನಿಮ್ಮ ಪಂಚಮ ಸ್ಥಾನದಿಂದ ಹಿಂದಿನ ಮನೆಗೆ ಗೋಚಾರ ಮಾಡ್ತಾರೆ. ರಾಹು ಗ್ರಹದ ಪರಿವರ್ತನೆಯಾಗಲಿದೆ. ಈ 1.5 ವರ್ಷದಿಂದ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ರಾಹು ಗ್ರಹ ಭಯ, ಕನ್ಫ್ಯೂಷನ್, ಆತಂಕಗಳನ್ನ ಕೊಟ್ಟಿತ್ತು. ನೀವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದ್ರೂ ಎಕ್ಸಾಮ್ ಟೈಮ್ನಲ್ಲಿ ಪ್ರಶ್ನೆಗಳನ್ನ ನೋಡಿದ್ರೆ ಮನಸ್ಸಿನಲ್ಲಿ ಕನ್ಫ್ಯೂಷನ್ಗಳು, ಡೌಟ್ಸ್ಗಳು ಉಂಟಾಗ್ತಾ ಇತ್ತು. 5 ತಿಂಗಳ ನಂತರ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ. ನಿಮ್ಮ ಅನುಮಾನ, ಕನ್ಫ್ಯೂಷನ್ಗಳಿಗೆ ಫುಲ್ ಸ್ಟಾಪ್ ಸಿಗಲಿದೆ. ಏಳನೆಯದಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವಿನಾಕಾರಣ ಅನುಮಾನಗಳನ್ನ, ಆತಂಕಗಳನ್ನ ಪಡ್ತಾ ಇದ್ರೆ ಮೊದಲೇ ವೃಶ್ಚಿಕ ರಾಶಿಯವರು ಯಾರನ್ನ ಅಷ್ಟು ಸುಲಭವಾಗಿ ನಂಬುವರಲ್ಲ. ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಗಳಾಗಿರ್ತೀರಾ. ರಾಹುಗ್ರಹದ ಪರಿವರ್ತನೆಯಿಂದ ನಂತರ ನಿಮ್ಮ ವೈವಾಹಿಕ ಜೀವನ, ಪ್ರೀತಿಯ ಜೀವನದಲ್ಲಿ
ಸುಮಧುರ ಬಾಂಧವ್ಯ ಹೆಚ್ಚಾಗಲಿದೆ. ನಿಮ್ಮ ಮನಸ್ಸಿನಲ್ಲಿ ಭಯ, ಆತಂಕ, ಅನುಮಾನ, ಭ್ರಮೆಗಳು ಎಲ್ಲವೂ ಕಡಿಮೆ ಆಗಲಿದೆ. ವೃಶ್ಚಿಕ ರಾಶಿಯವರು ಉತ್ತಮ ಆರೋಗ್ಯ ಹಾಗೂ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ನಲ್ಲಿ ಹೆಚ್ಚಿನ ಯಶಸ್ಸನ್ನ ಪಡೆಯಲು ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನ ತಪ್ಪದೆ ಪಠಣೆ ಮಾಡಿ. ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವರ ದರ್ಶನವನ್ನ ಮಾಡಿ ನರಸಿಂಹಸ್ವಾಮಿ ಕವಚವನ್ನ ಪಠಿಸೋದ್ರಿಂದ ಎಲ್ಲವೂ ಶುಭವಾಗುತ್ತದೆ. ಆರ್ಥಿಕ ಸ್ಥಿತಿ. ಈ ವರ್ಷ ನಿಮ್ಮ ಆರ್ಥಿಕ ಜೀವನದಲ್ಲಿ ಮಿಶ್ರ ಫಲವನ್ನ ಕಾಣುವಿರಿ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳು ಇರುತ್ತದೆ. ನೀವು ನಿಮ್ಮ ಹಣವನ್ನ ಮನರಂಜನೆಗಾಗಿ ಐಷಾರಾಮಿ ವಸ್ತುಗಳನ್ನ ಖರೀದಿಸಲು ಖರ್ಚು ಮಾಡಿರ್ತೀರಿ. ಈ ತಿಂಗಳು ನಿಮ್ಮ ಹಠಾತ್ ಹಣದ ಲಾಭಗಳನ್ನ ಸಹ ಪಡೆಯಬಹುದು. ನ್ಯಾಯಾಲಯದಲ್ಲಿ ಹಣ ಆಸ್ತಿ ವಿಷಯ ನಡೀತಾ ಇದ್ರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರಬಹುದು. ಈ ಸಮಯದಲ್ಲಿ ನೀವು ಹಣವನ್ನ ಗಳಿಸುವಿರಿ. ಆದರೆ ಹಣವನ್ನ ಹೇಗೆ ಬಳಸುವುದು ಎಂಬುದರ ಬಗ್ಗೆ ಗಮನ ಹರಿಸಬೇಕು. ಹಣದ ದುರಾಸೆಯಲ್ಲಿ ಸಂಪೂರ್ಣವಾಗಿ ಕಾನೂನು ಬಾಹಿರ ಅಥವಾ ಅನೈತಿಕವಾದ ಯಾವುದೇ ಕೆಲಸವನ್ನ ಮಾಡಬೇಡಿ. ಐಷಾರಾಮಿ ವಸ್ತುಗಳನ್ನ ಕಡಿತಗೊಳಿಸಿ ಮತ್ತು ಹಣವನ್ನ ಉಳಿಸುವತ್ತ ಗಮನ ಹರಿಸಿ. ವೃತ್ತಿ ಜೀವನ. ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧ್ಯವಿದೆ. ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳಿಗೆ ಈ ಸಮಯ ಅನುಕೂಲಕರವಾಗಿದೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಿ ಮುಂದುವರಿಸಲು ನೀವು ಶ್ರಮಿಸ್ತೀರಿ. ಮುಂದೆ ಸಾಗಲು ಅನೇಕ ಸುವರ್ಣ ಅವಕಾಶಗಳು ನಿಮ್ಮ ಮುಂದೆ ಬರಲಿವೆ. ವೃತ್ತಿ ಜೀವನಕ್ಕಾಗಿ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇವೆ. ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ ಅಥವಾ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯವಿದೆ. ಈ ಸಮಯದಲ್ಲಿ ನೀವು ಸಹಾಯಕ್ಕಾಗಿ ನಿಮ್ಮ ಸಹೋದ್ಯೋಗಿಗಳನ್ನ ಅವಲಂಬಿಸದಿರುವುದು ಉತ್ತಮ. ಯಾಕಂದ್ರೆ ಈ ಸಮಯದಲ್ಲಿ ಅವರು ನಿಮ್ಮ ಯಶಸ್ಸಿನಿಂದ ಕಿರಿಕಿರಿಗೊಳ್ಳಬಹುದು ಅಥವಾ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಅವರು ಸ್ವತಃ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಮುನ್ನೆಚ್ಚರಿಕೆಗಳು. ಸಂಬಂಧದಲ್ಲಿ ಜಾಗರೂಕರಾಗಿರಿ. ವಾಗ್ವಾದಗಳಲ್ಲಿ ತೊಡಗಬೇಡಿ. ನಿಮ್ಮ ಜೊತೆಗಿರುವ ಕೆಲವು ಜನರು ನಿಮ್ಮ ಯಶಸ್ಸಿನಿಂದ ಸಂತೋಷವಾಗಿಲ್ಲ. ಅವರು ಕೆಲವು ವದಂತಿಗಳನ್ನ ಹರಡಬಹುದು ಮತ್ತು ನಿಮ್ಮನ್ನ ದೂಷಿಸಲು ಪ್ರಯತ್ನಿಸಬಹುದು. ಎಚ್ಚರದಿಂದಿರಿ. ಪರಿಹಾರಗಳು. ರಾಹುಕೇತು ಶಾಂತಿ ಪೂಜೆ ಸೂಕ್ತ. ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ. ಸಂಕಷ್ಟ ಚತುರ್ಥಿ ವ್ರತವು ನೀವು ತೆಗೆದುಕೊಳ್ಳುವಂತಹ ಅತ್ಯಂತ ಪ್ರಮುಖ ವ್ರತವಾಗಲಿದೆ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಅವರಿಗಾಗಿ ಪುಸ್ತಕಗಳು ಮತ್ತು ಪೆನ್ಗಳನ್ನ ಖರೀದಿಸಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಸ್ ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ. ಹಾಗೆ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.